ಸಿಕಂದರ್ ಸಿನಿಮಾ ನೋಡಿದ್ವಿ. ಎಷ್ಟು ಸಖತ್ತಾಗಿದೆ ಸಿಕಂದರ್ ಸಿನಿಮಾ ಅಂದರೆ ಇನ್ಯಾವತ್ತೂ ಸಿನಿಮಾನೇ ನೋಡಬಾರ್ದು ಅನ್ನೋ ಅಷ್ಟು ಚೆನ್ನಾಗಿದೆ. ಅಷ್ಟು ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಡೈರೆಕ್ಷನಿಂದ ಸ್ಟಾರ್ಟ್ ಮಾಡೋಣ, ಮ್ಯೂಸಿಕ್ಕಿಂದ ಸ್ಟಾರ್ಟ್ ಮಾಡೋಣ, ಹೀರೋನ, ಆ್ಯಕ್ಟಿಂಗ, ಫೈಟ, ಎಲ್ಲಿಂದ ಸ್ಟಾರ್ಟ್ ಮಾಡಿದರೆ ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅಷ್ಟು ವರ್ಸ್ಟಾಗಿರೋಂಥ ಒಂದು ಸಿನಿಮಾ. ಇದು ಏನಕ್ಕೆ ಮಾಡಿದ್ರು ಸಿನಿಮಾ ಅನ್ನೋದಂತ ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಸುಮ್ಮನೆ ದುಡ್ಡು ಏನಾದರೂ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡೋಕ್ಕೆ ಈ ಥರ ಏನಾದರೂ ಗಿಮಿಕ್ ಮಾಡಿ ಏನಾದರೂ ಮಾಡೋಣ ಅಂತ ಏನಾದ್ರು ಮಾಡಿದ್ರು, ಅಥವಾ ಏನಿಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಮನೇಲಿದ್ವಿ ಏನಾದರೂ ಒಂದು ಮೂವಿ ಮಾಡಿಬಿಡೋಣ ಅಂತಂದು ಏನಾದ್ರು ಮಾಡಿದ್ರೋ ಏನೋ ಗೊತ್ತಾಗ್ತಾ ಇಲ್ಲ. ಏನೇ ಡೈರೆಕ್ಷನ್ ಅಂತೂ ಖರಾಬ್ ಡೈರೆಕ್ಷನ್. ಮುರುಗದಾಸ ಇದು ಅಂತ ಅನಿಸೋ ಅಷ್ಟು ಮಟ್ಟಿಗೆ ಖರಾಬಾಗಿರೋದು ಡೈರೆಕ್ಷನ್. ತುಪ್ಪಾಕಿ ಮಾಡಿದ ಮುರುಗದಾಸ್ ಈ ಥರ ಒಂದು ಸಿನಿಮಾ ಕೊಡ್ತಾರೆ ನಾನು ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನು ಸಲ್ಮಾನ್ ಖಾನ್ ಅಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೇಂಜಿಗೆ ಸಿನಿಮಾ ಒಂದು ಮಾಡ್ತಾರೆ ಅಂತ. ಅವ್ರ ಮುಖದಲ್ಲಿ ಕಣ್ಣು ಎಲ್ಲ ಒಂದು ನೀರು ಥರ, ನನಗೆ ಹೇಳೋಕ್ಕಾಗ್ತಾಯಿಲ್ಲ. ಏನು ಎಷ್ಟು ಟಯರ್ಡ್ ಆಗಿರೋ ಥರ ಆಗ್ತಾಯಿಲ್ಲ ಅವ್ರ ಕೈಲೇ. ಆಗ್ತಾಯಿಲ್ಲ ಅಂದರೆ ಏನಕ್ಕೆ ಮಾಡಬೇಕು ಅಂತ ನಾನು ಹೇಳಿರೋದು. ಅಷ್ಟು ಕೆಟ್ಟದಾಗಿ ಬಂದಿದೆ ಸಿನಿಮಾ ಮಾತ್ರ. ನಿಮಗೇನು ಅನ್ನಿಸ್ತು, ನೀವು ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಅದನ್ನು ಕಾಮೆಂಟಲ್ಲಿ ತಿಳಿಸಿ. ನೋಡಿಲ್ಲ ಅಂದರೆ ಮಾತ್ರ ದಯವಿಟ್ಟು ನೋಡಬೇಡಿ ಅಂತಲೇ ನಾನು ರೆಕಮೆಂಡ್ ಮಾಡ್ತೀನಿ. ಥ್ಯಾಂಕ್ ಯು.